ಎಲ್ಲರಿಗೂ ನಮಸ್ಕಾರ. ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಒಂದು ರುಚಿಕರವಾದಂಥ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಾಡೋದು ತುಂಬ ಈಸಿ ಹಾಗೂ ಬಹಳ ಬೇಗನೆ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ರಾಗಿ ಮುದ್ದೆ, ಹಾಗೆ ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಅರ್ಧ ಕೆಜಿ ಚಿಕನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದರ ಮಸಾಲೆಗೆ ಇಲ್ಲಿ ಒಂದು ಬಾಣಲೆ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹಾಗೆ ಎಣ್ಣೆ ಕಾದ ನಂತರ ಇಲ್ಲಿ ಉದ್ದವಾಗಿ ಹೆಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದರ ಜೊತೆಗೆ ಇಲ್ಲಿ ಹಸಿ ಶುಂಠಿ ಕೂಡ ಹಾಕಿದ್ದೀನಿ. ಹಾಗೆ ಇದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದೊಂದಾಗಿ ಇದಕ್ಕೆ ಮಸಾಲೆ ಪದಾರ್ಥ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಚಕ್ಕೆ, ಲವಂಗ ಹಾಗೂ ಏಲಕ್ಕಿ, ಹಾಗೆಯೇ ಕೊನೆಯದಾಗಿ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಮೊದಲೇ ಹಾಕ್ಕೊಂಡ್ರೆ ಅದು ಸೀದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಕೊನೆಯದಾಗಿ ಇದಕ್ಕೆ ಜೀರಿಗೆ ಸೇರಿಸ್ಕೋಬೇಕು. ನಂತರ ನಾನಿಲ್ಲಿ ಒಂದು 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೋಡಿ, ನಿಮಗೆ ಜಾಸ್ತಿ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಅರ್ಧ ಕೆಜಿ ಚಿಕನ್ಗೆ ಸಾಕಾಗುತ್ತೆ. ನಂತರ ಇದಕ್ಕೆ ಒಂದು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಣ್ಣನ್ನು ಸೇರಿಸ್ಕೋಬೇಕು. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದು ರುಬ್ಬುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕು. ನಂತರ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ನಾನಿಲ್ಲಿ 2 ಸ್ಪೂನ್ ತಗೊಂಡಿದ್ದೀನಿ, ಅಂದರೆ ದೊಡ್ಡ ಚಮಚ. ನಂತರ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ ಸೇರಿಸ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಅದಕ್ಕೆ ಕೈ ಬಿಡದೆ ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ತಾ ಇರಬೇಕು. ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಇದರದ್ದು ಹಸಿ ವಾಸನೆ ಹೋಗುತ್ತೆ, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಒಂದು ಮುಚ್ಚಳದಿಂದ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. ನೋಡಿ, ನಾನಿಲ್ಲಿ ನೀರು ಹಾಕ್ಕೊಂಡಿಲ್ಲ, ಆದರೂ ಇದು ನೀರಿನ ಅಂಶ ಇರುತ್ತಲ್ಲ, ಅದು ನೀರು ಬಿಟ್ಟಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಬಾಯ್ಲ್ ಆಗಿದೆ ಇದು ಚಿಕನ್ನು. ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಈ ರೀತಿ ಮಸಾಲೆನ ಹಾಕ್ಕೋಬೇಕು. ಮಧ್ಯೆ ಹಾಕಿದರೆ ಅದು ಸೀದೋಗುತ್ತೆ, ಅದಕ್ಕೆ ಈ ರೀತಿ ಹಾಕ್ಕೊಂಡು ನಂತರ ಇದನ್ನು ನೀಟಾಗಿ ಕೈ ಆಡಿಸ್ಬೇಕು. ನೋಡಿ, ಈ ರೀತಿ ಕೈ ಆಡಿಸಿ ಇದರಲ್ಲಿ ಚಿಕನ್ನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದು ನೀರು ಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀಟಾಗಿ ಈ ರೀತಿ ಕೈ ಆಡಿಸಿದರೆ ಮಸಾಲೆ ಎಲ್ಲ ಒಂದು ಸಲ ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸ್ತಾ
ಒಂದು 5 ನಿಮಿಷ ಬಿಡಬೇಕು ಇದನ್ನು. ಆವಾಗ ಇದು ಮಸಾಲೆ ಇದಕ್ಕೆ ಹೊಂದ್ಕೊಳ್ಳುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಮತ್ತು ಇದನ್ನು ಮುಚ್ಚಳದಿಂದ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. ನೋಡಿ, ಇದು ತುಂಬ ಗಟ್ಟಿಯಾಗಿದೆ. ನಿಮಗಿದೇ ರೀತಿ ಬೇಕಂದರೆ ಚಪಾತಿಗೆ ನಡೆಯುತ್ತೆ. ಆದರೆ ನಾನಿಲ್ಲಿ ಮುದ್ದೆ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಗ್ರೇವಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ನೀಟಾಗಿ ಈ ರೀತಿ ಮಸಾಲೆನ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಗ್ಲಾಸು ಬಿಸಿ ನೀರು ಕಾಯಕ್ಕಿಟ್ಟಿದ್ದೆ, ಅದನ್ನು ಇದರ ಜೊತೆಗೆ ಸೇರಿಸ್ಕೋಬೇಕು. ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರು ಸೇರಿಸ್ಕೋಬೇಕು. ನಮಗೆ ಇಷ್ಟು ಸಾಕಾಗುತ್ತೆ. ನೋಡಿ, ಇಷ್ಟು ನೀರು ಸಾಕು ನಮಗೆ. ಇದು ಸ್ವಲ್ಪ ಬಾಯ್ಲ್ ಆದರೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ಇದನ್ನು ಮತ್ತೆ 5 ನಿಮಿಷ ನಾವು ಕುದಿಯೋಕ್ಕೆ ಬಿಡ್ತೀವಿ. ಆವಾಗ ಇದು ಗಟ್ಟಿಯಾಗುತ್ತೆ. ಇದು ಚಿಕನ್ನು ಇವಾಗ 50% ಇದು ಬಾಯ್ಲ್ ಆಗಿರುತ್ತೆ. ಮೊದಲೇ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದು ಬೇಗನೆ ಬಾಯ್ಲ್ ಆಗುತ್ತೆ. ನೋಡಿ, ಇಲ್ಲಿ 5 ನಿಮಿಷ ಬಿಟ್ಟು ಈ ರೀತಿ ರೆಡಿಯಾಗಿದೆ ಚಿಕನ್ ಗ್ರೇವಿ. ಗ್ರೀನ್ ಚಿಕನ್ ಚಿಲ್ಲಿ ಹಾಕಿ ಮಾಡಿರೋವಂಥ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನಾನಿಲ್ಲಿ ಮುದ್ದೆ ಮಾಡಿದ್ದೆ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.